ಮಂಗಳೂರು ನಗರದ ಶಕ್ತಿನಗರದಲ್ಲಿ ನಡೀತಾ ಇದ್ದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹಲ್ಲೆಗೈದ ಆರೋಪದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ 11 ಮಂದಿಯ ವಿರುದ್ಧ ಕಂಕನಾಡಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಂಗಳೂರಿನ ಪದವು ಶಕ್ತಿನಗರದ ಶ್ರೀಕೃಷ್ಣ ಭಜನಾ ಮಂದಿರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತ ಯಶವಂತ್ ಪ್ರಭು ಅವರು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿದ್ದರು. ರವಿವಾರ ರಾತ್ರಿ ಅತಿಥಿಯಾಗಿ ಬಂದಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಯಶವಂತ ಪ್ರಭು, ಆಶಾಲತಾ, ದಯಾನಂದ ನಾಯ್ಕ್ ಅವರನ್ನ ಉದ್ದೇಶಿಸಿ ದೇವಸ್ಥಾನಕ್ಕೆ ಕಲ್ಲು ಹೊಡೆಯುವ ನಿಮಗೆ ಇಲ್ಲೇನು ಕೆಲಸ ಅಂತ ಕೇಳಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳಿಕ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸಭೆ ಮುಗಿಸಿ ತೆರಳುವ ವೇಳೆ ಆ ರೀತಿ ಯಾಕೆ ಹೇಳಿತು ಅಂತ ಪ್ರಶ್ನಿಸಿದ್ದಾರೆ. ಆಗ ವೇದವ್ಯಾಸ್ ಕಾಮತ್ ಅವರು ಅವರ ಬೆಂಬಲಿಗರಾದ ಅಶ್ವಿತ್ ಕೊಟ್ಟಾರಿ, ಮಣಿ, ಜಯಪ್ರಕಾಶ್ ಮತ್ತಿತರ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ನಡೆಸಿ ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆರೋಪಿಗಳಿಗೆ ಆತನ ಕೈಕಾಲು ಮುರಿಯಿರಿ ಅಂತ ದುಷ್ಪ್ರೇರಣೆ ನೀಡಿದ್ದಾರೆ ಅಂತ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಈ ಮೊದಲು ಕೂಡ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಕಿಡಿಕಾರಿದ್ದು, ಇದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರು ಮತ್ತು ಇತರ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಮಾಡುವಲ್ಲಿ ಆ ಊರಿನ ಎಲ್ಲ ಜನರು ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಆ ಭಜನಾ ಮಂದಿರವನ್ನು ಒಂದು ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಪಕ್ಷದವರ ಒಂದು ಹಿಡಿತದಲ್ಲಿ ಇಲ್ಲ. ಎಲ್ಲರೂ ಆ ಊರಿನವರೆಲ್ಲ ಒಂದಾಗಿ ಆ ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿದಂಥದ್ದು. ನಿನ್ನೆ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ಸನ್ಮಾನ್ಯ ನಮ್ಮ ಶಾಸಕರಾದ ಐವನ್ ಡಿಸೋಜ ಅವರು ಕೂಡ ವೇದಿಕೆಗೆ ಬಂದಿದ್ದರು. ಸ್ವಲ್ಪ ತಡವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ರವರು ಬರ್ತಾರೆ. ವೇದವ್ಯಾಸ್ ಕಾಮತ್ರವರು ಬಂದಾಗ ಅಲ್ಲಿ ಕಾರ್ಯಕರ್ತರು, ಆ ಭಜನಾ ಮಂದಿರದ ಕಾರ್ಯಕರ್ತರು, ನಮ್ಮ ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರಾದ ಯಶವಂತ್ ಪ್ರಭುರವರು ಮತ್ತು ದಯಾನಂದ್ ನಾಯ್ಕ್ ಅವರು, ಇವರೆಲ್ಲ ಆಶಾಲತಾ, ಇವರೆಲ್ಲ ತುಂಬ ಜನ ಸ್ವಾಗತಿಸ್ತಾರೆ. ಹಾಗೆ ವೇದವ್ಯಾಸ್ ಕಾಮತ್ರನ್ನು ಕೂಡ ಸಹಜವಾಗಿ ನಮಸ್ಕಾರ ಹೇಳಿ ಅವರನ್ನು ಕೂಡ ಸ್ವಾಗತಿಸಿ ಕರ್ಕೊಂಡು ಬಂದಿದ್ದಾರೆ ವೇದಿಕೆ ಹತ್ರ. ವೇದವ್ಯಾಸ್ ಕಾಮತ್ ಹೇಳ್ತಾರೆ, ಆ ಭಜನಾ ಮಂದಿರಕ್ಕೆ ಕಲ್ಲು ಹೊಡೆಯುವವರು ಏನು ಇಲ್ಲಿದ್ದೀರಿ ಅಂತ ಕೇಳ್ತಾರೆ. ಅದು ಏನೋ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಇವರೇನು ಮಾತನಾಡಿಲ್ಲ. ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ನಮ್ಮ ಐವನ್ ಡಿಸೋಜರವರು ಬೇರೆ ಕಾರ್ಯಕ್ರಮದ ನಿಮಿತ್ತ ವೇದಿಕೆಯಲ್ಲಿ ಅವರನ್ನೆಲ್ಲ ಮಾತನಾಡಿ ಸ್ವಾಮೀಜಿಯವರ ಗಮನಕ್ಕೆ ತಂದು ಅಲ್ಲಿಂದ ನಿರ್ಗಮಿಸ್ತಾರೆ. ಸನ್ಮಾನ್ಯ ವೇದವ್ಯಾಸ್ ಕಾಮತ್ರವರು ತಮ್ಮ ಭಾಷಣದಲ್ಲಿ ಮಾತನಾಡ್ತಾ ಭಜನಾ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಕಲ್ಲು ಹೊಡೆಯುವವರು ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬಹುಶಃ ಅವರಿಗೆ ಅನಗತ್ಯವಾದದ್ದು. ಭಜನಾ ಮಂದಿರಕ್ಕೆ ಕಲ್ಲು ಹೊಡೆಯುವವರು ಯಾರು ಅಂತ ಅವರು ಸರಿಯಾಗಿ ಹೇಳಬೇಕಾಗಿತ್ತು. ವೇದಿಕೆಯಲ್ಲಿ ಹತ್ತುವಾಗಲೇ ಅವರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅದನ್ನು ಹೇಳಿದ್ರಿಂದ ಅದು ನಮಗೆ ಅವರು ಹೇಳಿದ್ದು ಅಂತ ಇವರು ಬಲವಾಗಿ ನಂಬಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಗಿದ ಮೇಲೆ ಅವರು ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುವಾಗ ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ ಅವ್ರ ಹತ್ರ, ನೀವು ಯಾರಿಗೆ ಹೇಳಿದ್ದು? ನೀವು ಹೋಗುವಾಗಲೂ ಕೂಡ ಹೇಳಿದ್ದೀರಿ, ಭಾಷಣದಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀರಿ. ಯಾರು ಮಂದಿರಕ್ಕೆ ಕಲ್ಲು ಹೊಡೆದವರು? ನಾವೆಲ್ಲ ಒಟ್ಟಿಗೆ ಸೇರಿ ಮಂದಿರವನ್ನು ಕಟ್ಟಿದವರು. ಯಶವಂತ ಪ್ರಭುರವರ ತಂದೆ ಭಜನಾ ಮಂದಿರವನ್ನು ಪ್ರಾರಂಭ ಮಾಡಿದವರು. ಇವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿದವರು. ಯಶವಂತ ಪ್ರಭುದಲ್ಲಿ ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಮಂದಿರಕ್ಕೆ ಕಲ್ಲು ಹೊಡಿಲಿಲ್ಲ, ನಾವು ಮಂದಿರ ಕಟ್ಟಿದವರು. ಮಸೀದಿಗೆ ಕಲ್ಲು ಹೊಡೆಯುವವರು ಇವರಲ್ವಾ? ಇವರಿಗೆ ಮಸೀದಿಗೆ ಕಲ್ಲು ಹೊಡೆದು ಅಭ್ಯಾಸ ಆಗಿದೆ, ಅದಕ್ಕೋಸ್ಕರ ಕಾಂಗ್ರೆಸ್ನವರನ್ನು ಬೆಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಕ್ಷಮೆ ಯಾಚಿಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕ್ಷಮೆ ಕೇಳಬೇಕು ಅಂತ ಹೇಳುವಾಗ ವೇದವ್ಯಾಸ ಕಾಮತ್ರು ಇದ್ದುಕೊಂಡು ಅವರ ಪಕ್ಷದ ಕೆಲ ಕಾರ್ಯಕರ್ತರು ಎಫ್ಐಆರ್ನಲ್ಲಿ ದಾಖಲಾಗಿದೆ. ಎಫ್ಐಆರ್ನಲ್ಲಿ ದಾಖಲಾಗಿರುವಂತೆ ಕೆಲವು
ಅಶ್ವಿತ್ ಕೊಟ್ಟಾರಿ ಶಕ್ತಿನಗರ ಮತ್ತು ಕೆಲವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ. ಮಣಿ, ಜಯಪ್ರಕಾಶ್, ವೇದವ್ಯಾಸ್ ಕಾಮತ್ ಇವರದೆಲ್ಲ ಹೆಸರು ಇದರಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲ ಸೇರಿಕೊಂಡು ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅವರ ಕಾಲಿಗೆ ಒದಿತಾರೆ, ಮೈ ಮೇಲೆ ಹಲ್ಲೆಯನ್ನು ಮಾಡಿ ಆಮೇಲೆ ಅಲ್ಲಿಂದ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಆಸ್ಪತ್ರೆಯಲ್ಲಿ ಬಂದು ನಮ್ಮ ಪಾಂಡೇಶ್ವರ ವಾರ್ಡ್ನ ಕಾರ್ಪೊರೇಟರ್ ದಿವಾಕರ್ ಅವರು ಮತ್ತೆ ಗೂಂಡಗಳನ್ನು ಸೇರಿಸಿಕೊಂಡು ಬಂದು ಆಸ್ಪತ್ರೆಯಲ್ಲಿ ಗಲಭೆ ಮಾಡ್ತಾರೆ. ಇದು ಭಾರತೀಯ ಜನತಾ ಪಕ್ಷದವರ ಕಾರ್ಯಕರ್ತರ ಕಾರ್ಯವೈಖರಿಗೆ ಇದು ಶೋಭೆ ತರುವಂಥದ್ದಲ್ಲ. ಒಂದು ಪಕ್ಷದ ಮುಖಂಡನ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಅವನ ಆಸ್ಪತ್ರೆಗೆ ಸೇರಿದ ಮೇಲೆ ಕೂಡ ಅಲ್ಲಿ ಗೂಂಡಗಳನ್ನು ಕರ್ಕೊಂಡು ಬಂದು ಅವರ ಮೇಲೆ ದೌರ್ಜನ್ಯ ಎಸಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಇದು ಸರಿಯಾದ್ದಲ್ಲ. ಯಾಕೆಂದರೆ ಇವರಿಗೆ ಮಂದಿರ, ಮಸೀದಿ, ಹಿಂದೂ, ಮುಸ್ಲಿಂ ಎನ್ನುವಂಥ ಎಲ್ಲ ಪ್ರಯೋಗಗಳನ್ನು ಮಾಡಿ ಆಯಿತು. ಸ್ವದೇಶಿ ವಿದೇಶಿ ಆಯಿತು, ಗೋಮಾಂಸ ಆಯಿತು, ರಾಮ ಮಂದಿರ ಆಯಿತು, ಕೃಷ್ಣ ಮಂದಿರ ಪ್ರಾರಂಭ ಆಗ್ತಾ ಇದೆ. ಇದನ್ನೆಲ್ಲ ಮಾಡಿಕೊಂಡು ಬಂದು ಈಗ ಇವರ ಹಿಂದುತ್ವ, ನಕಲಿ ಹಿಂದುತ್ವ ಜನರಿಗೆ ಗೊತ್ತಾಗುವಂಥ ಪರಿಸ್ಥಿತಿ. ಇದರಿಂದಾಗಿ ಇವರು ಹೊಸ ಹೊಸ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ 4 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಇವರು ಮಾಡಿದಂಥ ದೌರ್ಜನ್ಯಗಳು ಬೇಕಾದಷ್ಟು ಇದ್ದಾವೆ. ಇನ್ನೂ ಕೂಡ ಅದನ್ನೇ ಮುಂದುವರಿಸುವಂಥ ಹಂತದಲ್ಲಿ ಅವರು ಇದ್ದಾರೆ. ಬಹುಶಃ ಅವರಿಗೆ ಸರ್ಕಾರ ಬದಲಾಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ನೆನಪಿಸ್ಕೊಳ್ಬೇಕಾದ ಅಗತ್ಯತೆ ಇದೆ. ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೆದಂಥ ಸಂದರ್ಭ ಇವರ ಪಕ್ಷ ಅಧಿಕಾರದಲ್ಲಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹೆದರಿಸಿ, ಬೆದರಿಸಿ, ಅವರನ್ನು ಕಿಡ್ನ್ಯಾಪ್ ಮಾಡಿ, ನಾಮಪತ್ರ ಸಲ್ಲಿಸದಂತೆ ಎಲ್ಲ ಮಾಡಿದಂಥ ದುಷ್ಕೃತ್ಯಗಳು ನಮ್ಮ ಎದುರು ಇದ್ದಾವೆ. ಆ ಸಂದರ್ಭ ಅವರು ಮಾಡಿದಂಥ ಕೃತ್ಯಗಳು ಇವತ್ತು ಕೂಡ ಅದನ್ನೇ ಮಾಡಬೇಕು ಅನ್ನುವಂಥ ಒಂದು ಉದಾಹರಣೆ ಅವರು ಕಂಡುಕೊಳ್ಳೋದಾದರೆ ಬಹುಶಃ ಇದು ಸಾಧ್ಯ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಪರಮೇಶ್ವರ್ ಅವರು ಗೃಹ ಮಂತ್ರಿ ಆಗಿದ್ದಾರೆ. ಇಂದಿನ ಸರ್ಕಾರದಂತೆ ದೌರ್ಜನ್ಯ ಮಾಡಲಿಕ್ಕೆ ಅಥವಾ ಗಲಭೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಮಂದಿರ, ಮಸೀದಿಗಳಿಗೆ ಕಲ್ಲು ಹೊಡೆಯುವಂಥದ್ದು, ಚರ್ಚ್ ದಾಳಿ ಮಾಡುವಂಥದ್ದು ಇದು ಸಾಧ್ಯ ಇಲ್ಲ ಅನ್ನೋದನ್ನು ಅವರು ಅರಿತುಕೊಳ್ಬೇಕಿತ್ತು. ಅರಿತುಕೊಳ್ಳದೇ ಇದ್ದರೆ ಮತ್ತೆ ಅವರದನ್ನು ಮುಂದುವರಿಸುವಂಥದ್ದು ಒಳ್ಳೆಯದಲ್ಲ. ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರೇನು ಇವರು ಕೈಗೆ ಬೆಳೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಇರ್ಬೋದು. ನಮ್ಮ ಏನು ಕೆಲವು ವರ್ತನೆಗಳನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಬೇಡ. ಇದು ದೌರ್ಬಲ್ಯ ಅಲ್ಲ. ನಾವು ಕಾನೂನನ್ನು ಗೌರವಿಸ್ತೇವೆ. ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಸರಿಯಾದ ವ್ಯವಸ್ಥೆ, ಕಾನೂನು ಕ್ರಮ ಕೈಗೊಳ್ತದೆ. ಆದ್ದರಿಂದ ನಾವು ಪೊಲೀಸ್ ವ್ಯವಸ್ಥೆಗೆ ಗೌರವ ಕೊಟ್ಟು, ಕಾನೂನಿಗೆ ಗೌರವ ಕೊಟ್ಟು ನಾವು ಸುಮ್ಮನೆ ಆಗಿದ್ದೇವೆ ಅನ್ನುವಂಥದ್ದನ್ನು ಅವರು ದೌರ್ಬಲ್ಯ ಅಂತ ಭಾವಿಸೋದು ಬೇಡ. ನಿನ್ನೆ ಮಂಜುನಾಥ್ ಭಂಡಾರಿ ಅವರು ಮತ್ತು ಐವನ್ ಡಿಸೋಜರ್ ಅವರು ಈಗಾಗಲೇ ಕಮಿಷನರ್ ಹತ್ರ ಮಾತನಾಡಿದ್ದಾರೆ. ಈಗ ನಮ್ಮ ನಿಯೋಗ ಮತ್ತೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಾವೆಲ್ಲ ಕಮಿಷನರಿಗೆ ಹೋಗಿ ಮತ್ತೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಅವರ ಮೇಲೆ FIR ಆಗಿದೆ. ಅನಾವಶ್ಯಕವಾಗಿ FIR ದಾಖಲಾದ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಅವರು ಮತ್ತೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ. ಇದೊಂದು BJP ಅವರ ಚಾಳಿ. ಹಿಂದೆ ಕೂಡ ನಾವು ಸರ್ಕಾರ ಇರುವಾಗ ನೋಡಿದ್ದೇವೆ. ಯಾವುದೇ ಕಂಪ್ಲೇಂಟ್ ಕೊಟ್ಟರು ಒಂದು ಅಟ್ರಾಸಿಟಿ ಕೊಡುವಂಥದ್ದು ಭಾಳ ಸುಲಭ ಅವರಿಗೆ. ಒಂದು ಅಟ್ರಾಸಿಟಿ ಯಾರನ್ನಾದ್ರೂ ಹಿಡ್ಕೊಡೋದು, ಒಂದು ಅಟ್ರಾಸಿಟಿ ಕೇಸ್ ಕೊಡೋದು. ಆದ್ದರಿಂದ ಮತ್ತೆ ಅಟ್ರಾಸಿಟಿ ಹೇಳಿ ನಾನು ಮಾತಾಡಿದ ಮೇಲೆ ನೀವು ಕೇಳಿ ಹೇಳ್ತೇನೆ. ಮತ್ತೆ ನನ್ನ ಇದು ಹೋಗ್ತದೆ, ಕ್ಲಿಯರ್ಸ್ ಹೋಗ್ತದೆ. ಪ್ರಶ್ನೆ ಕೇಳಲಿಕ್ಕೆ ಸಮಯ ಕೊಡ್ತೇನಲ್ಲ ನಾನು, ಸಮಯ ಕೊಡ್ತೇನೆ. ಯಾವುದು ಕೌಂಟರ್ ಕೇಸ್? ನಮ್ಮ ಪಾರ್ಟಿಯವರ ಮೇಲೆ ಕೌಂಟರ್ ಕೇಸ್ ಯಾರಿಗೆ ಆಗುದು? ನಮ್ಮ ಮೇಲೆ ಅಲ್ವಾ? ಈಗ SC ST ಆಕ್ಟ್ ಅಡಿಯಲ್ಲಿ ಹಾಕಬೇಕು ಅಂದ್ರೆ ಯಾರ ಮೇಲೆ, ಯಾರು SC ಅದರಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಅದು ನಾನು ವಿವರಿಸ್ತೇನೆ. ಅದು ಕೇಳಿದ್ರೆ ಹೇಳ್ತೇನೆ. ನೀವು ಮಧ್ಯ ಬಾಯಿ ಹಾಕಿದ್ರೆ ನನಗೆ ಕನ್ಫ್ಯೂಸ್ ಆಗ್ತದೆ. ನೀವು ಮಧ್ಯ ಬಾಯಿ, ನೀವು ಒಬ್ಬರೇ ಮಧ್ಯ ಬಾಯಿ ಹಾಕುದು, ಯಾರು ಹಾಕುದಿಲ್ಲ. ನೀವು ಪ್ರೆಸ್ ಮೀಟ್ ಕರೆದ್ರೆ ತಿಳ್ಕೊಳ್ಳಿ. ಪ್ರೆಸ್ ಮೀಟ್ ಆದ್ಮೇಲೆ ನಿಮ್ಗೆ ಅವಕಾಶ ಇದೆ. ಯಾವ ಪ್ರಶ್ನೆ ಬರುತ್ತೆ ನಾವು ಕೇಳ್ತೀವಿ. ನೋಡಿ ಅದನ್ನ ನೋಟ್ ಮಾಡ್ಕೊಳ್ಳಿ.
ಏನಿದೆ ಅದನ್ನು ನೋಟ್ ಮಾಡಿಕೊಳ್ಳಿ. ಆಗುದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮಧ್ಯದಲ್ಲಿ ಉತ್ತರ ಕೊಡುವುದಿಲ್ಲ. ನಾನು ಮಧ್ಯದಲ್ಲಿ ಉತ್ತರ ಕೊಡುವುದಿಲ್ಲ. ಏನ್ ಸರ್ ಸ್ವಲ್ಪ ಒಂದ್ ಸೆಕೆಂಡ್ ಅದು ಕ್ರಮ ಅಲ್ಲ. ಅದು ಪ್ರೆಸ್ ಮೀಟ್ ಇದು ಕ್ರಮ ಅಲ್ಲ. ಕ್ರಮ ಏನಿಲ್ಲ ಅದರಲ್ಲಿ. ನೀವು ಪ್ರತಿ ಸಲ ನೀವು ಒಬ್ಬರೇ ಮಾತನಾಡುವಂಥದ್ದು, ಯಾರೂ ಮಾತನಾಡುದಿಲ್ಲ ಮಧ್ಯೆ. ಪ್ರಶ್ನೆ ಬಂದಾಗ ನಾನು ಕೇಳೋದೆ. ಪ್ರಶ್ನೆ ನನಗೆ ಅವಕಾಶ ಕೊಡ್ತೇನೆ, ನೀವು ಕೇಳಿ, ನಾನು ನೋಟ್ ಮಾಡಿಕೊಳ್ಳುತ್ತೇನೆ ಎಲ್ಲ ಹೇಳ್ತೇನೆ. ನಾನೇ ಹೇಳ್ತೇನೆ. ಒಂದು ಲೈನ್ ಯಾಕೆ ನನ್ನ ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀರಿ? ನಾನು ಬಿಜೆಪಿಗೆ ಅಟ್ಯಾಕ್ ಮಾಡ್ತಾ ಇದ್ದೇನೆ, ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಿ ನನ್ನನ್ನು. ನಾನು ಜಿಬಿಗೆ ಅದೇ ಪ್ರಶ್ನೆ ಬಂದಾಗ ನಾನು ಕೇಳೋದೆ. ಈಗ ಕೌಂಟರ್ ಕೇಸ್ ಕೊಟ್ಟದ್ದು ಮಣಿ ಅನ್ನುವನು ನಮ್ಮ ಯಶವಂತ್ ಪ್ರಭು ಮೇಲೆ ಮತ್ತೆ ಇನ್ನೊಬ್ಬರ ಮೇಲೆ ಕೌಂಟರ್ ಕೇಸನ್ನು ಕೊಟ್ಟಿದ್ದಾರೆ. ಮಣಿ ಅನ್ನೋನಿಗೂ ನಮ್ಮ ಕಾರ್ಯಕರ್ತರಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಮಣಿ ಅನ್ನೋನಲ್ಲಿ ಇರಲಿಲ್ಲ. ಗಲಭೆ ಆಗುವಂತ ಸಂದರ್ಭ ಏನು ಇವರು ಗಲಾಟೆ ಮಾಡಿದ್ದಾರೆ, ಆ ಸಂದರ್ಭ ಮಣಿ ಅನ್ನುವನು ಅಲ್ಲಿ ಇರಲಿಲ್ಲ. ಮಣಿ ಇದ್ದ, ಆದ್ರೆ ಅವನಿಗೆ ಮತ್ತೆ ಅವನ ಗಲಾಟೆಗೆ ಸಂಬಂಧ ಇಲ್ಲ. ಅವರಿಗೆ ಮತ್ತೆ ಈ ಗಲಾಟೆಗೆ ಯಾವುದೇ ಸಂಬಂಧ ಇಲ್ಲ. ಎಲ್ಲ ಇದ್ದ ಅವನು ಸಭೆಯಲ್ಲಿ ಇದ್ದಿರ್ಬೋದು, ಗಲಾಟೆಯಲ್ಲಿ ಇರಲಿಲ್ಲ ಅವನು. ಇದು ಯಾವಾಗ ಯಶವಂತ್ ಪ್ರಭು ಆಸ್ಪತ್ರೆಗೆ ಜಾಯಿನ್ ಆದ್ರೋ ತದನಂತರ ಮಣಿಯನ್ನು ಹಿಡ್ಕೊಂಡೋಗಿ ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಅಟ್ರಾಸಿಟಿ ಕೇಸ್ ಕೊಡುವಂಥದ್ದು ಏನಿದೆ ಅಲ್ಲಿ? ದಲಿತ ದೌರ್ಜನ್ಯನೂ ಮಾಡಲಿಲ್ಲ, ಅವ್ರ ಮೇಲೆ ಹೊಡಿಲಿಕ್ಕೆ ಹೋಗ್ಲಿಲ್ಲ, ಅವ್ರ ಹತ್ರ ಯಾರು ಮಾತುಕತೆ ಕೂಡ ಆಗಲಿಲ್ಲ, ಅವರು ಅವರಷ್ಟಕ್ಕೆ ಇದ್ರು. ಆದ್ದರಿಂದ ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಇವರು ನಮ್ಮಲ್ಲಿ ಇದ್ರು, ಇವರು ನಮ್ಮ ದಯಾನಂದ್ ನಾಯ್ಕ್ ಕೂಡ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದವರು, ಅವರು ಇದ್ರು ಅಲ್ಲಿ. ಅವ್ರ ಮೇಲೆ ಹಲ್ಲೆ ಆಗಿದೆ. ನಾವು ಅಟ್ರಾಸಿಟಿ ಕೊಡಲಿಲ್ಲ, ನಾವು ದೌರ್ಜನ್ಯ ಕೇಸನ್ನು ಕೊಟ್ಟಿದ್ದೇವೆ. ಅವ್ರು ಏನು ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆ ಕೇಸ್ ಕೊಟ್ಟಿದ್ದಾರೆ. ಯಶವಂತ್ ಪ್ರಭು ಅನ್ನೋರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇವತ್ತು ಹಿಂದೆ ಕೂಡ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಒಮ್ಮೆ ರಾಹುಲ್ ಗಾಂಧಿಗೆ ಕೆನ್ನೆ ಹೊಡಿಬೇಕು ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದರು. ಅಂದರೆ ಇವರು ಶಾಸಕರಾಗಿರುವುದು ಯಾಕೆ? ಜನರ ಕೆಲಸ ಮಾಡಲಿಕ್ಕ ಅಲ್ಲ, ಹಿಂದೂ ಮುಸ್ಲಿಂ ಸಮಾಜದಲ್ಲಿ ವಿಭಜನೆಯನ್ನ ಮಾಡಿ ಅವರ ಚಂದ ನೋಡ್ಲಿಕ್ಕ, ಮತ ಗಳಿಸ್ಲಿಕ್ಕ, ಜನರನ್ನ ಕಾಪಾಡ್ಲಿಕ್ಕ ಒಬ್ಬ MLA ರೌಡಿ ತರ ಮಾತಾಡಿರೋದಕ್ಕೆ ಏನು ಅರ್ಥ ಇದೆ? ರೌಡಿ ತರ ಮಾತಾಡ್ತಾರೆ. ಅವನು ಹೇಳ್ತಾರಂತೆ, ನೀನು ಏನು ಸಾಬ್ರಿಗೆ ಹುಟ್ಟಿದ್ಯಾ ಅಂತ ಹೇಳ್ತಾರಂತೆ ಅವನು MLA. ಏನು ಈ ದೇಶದಲ್ಲಿ ಹಿಂದೂಗಳಿಗೆ ಮಾತ್ರ ಬದುಕಲಿಕ್ಕೆ ಅವಕಾಶ? ಎಲ್ರಿಗಿದೆ. ಈ ದೇಶದಲ್ಲಿ ಬದುಕಿದಂಥವರು ಈ ಮಣ್ಣಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಹಕ್ಕಿದೆ. ಹಿಂದೂಗಳಿಗೂ ಹಕ್ಕಿದೆ, ಮುಸಲ್ಮಾನರಿಗೂ ಹಕ್ಕಿದೆ, ಕ್ರಿಶ್ಚಿಯನ್ರಿಗೂ ಹಕ್ಕಿದೆ, ಸಿಖ್ಖರಿಗೂ ಹಕ್ಕಿದೆ, ಬೌದ್ಧರಿಗೂ ಹಕ್ಕಿದೆ, ಎಲ್ರಿಗಿದೆ. ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳೇ. ಧರ್ಮ ಜಾತಿ ಬೇರೆ ಬೇರೆ ಇರ್ಬೋದು. ಸಾಬ್ರಿಗೆ ಹುಟ್ಟಿದ್ಯಾ ಅಂತ ಕೇಳಿದ್ರೆ ಏನದಕ್ಕೆ ಅರ್ಥ? ಒಬ್ಬ MLA ಹೇಳುವ ಮಾತ ಇದು? ಅವನು ಮನೆ ಏನು ಊಟಕ್ಕೆ ಏನು ತಿಂತಾನೆ ಅವನು? ಇದು ದೌರ್ಜನ್ಯ ಅಲ್ವಾ? ಅವನು ಹಿಂದೂ ಅಲ್ವಾ ಯಶವಂತ್ ಪ್ರಭು? ಅವನು ಹಿಂದೂ ಅಲ್ವಾ? ಅವನಿಗೆ ಯಾರು ಹೇಳ್ತಾರಾದ್ರೆ ಇವರಿಗೆ ಇನ್ನೊಬ್ರು ಯಾಕೆ ಹೇಳಿದ್ರೆ ಏನಾಗ್ತದೆ? ಇವರಿಗೆ ಹುಟ್ಟನ್ನ ಯಾಕೆ ಪ್ರಶ್ನಿಸಬೇಕು? ಇದೆಲ್ಲ ಅವರ ಒಬ್ಬ ಶಾಸಕರಾಗಿ ಅವರು ಮಾಡ್ತಾ ಇರುವಂಥದ್ದು ಅವರು ಏನು ಸರಿ ಇಲ್ಲ. ಇದು ಅವರು ತಮ್ಮ ಏನು ದಾರಿ ಇದೆ ಅದನ್ನು ಬದಲಿಸ್ಕೊಳ್ಬೇಕು. ಮತ್ತು ಅವರಿಗೆ ಬಹುಶಃ ಈಗ ಈ ಗ್ಯಾರಂಟಿ ಯೋಜನೆಗಳಿಂದ ಈ BJP ಅವರಿಗೆ ಸ್ವಲ್ಪ ತಳಮಳಾಗಿದ್ದಾರೆ. ಜನರೆಲ್ಲ, ಮಹಿಳೆಯರು, ಬಡ ಜನರೆಲ್ಲ ಗ್ಯಾರಂಟಿ ಯೋಜನೆಗೆ ಆಕರ್ಷಿತರಾಗಿ ಕಾಂಗ್ರೆಸ್ ಪಕ್ಷದತ್ತ ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ. ಇವರ ಈ ಹಿಂದುತ್ವವನ್ನೆಲ್ಲ ಮರ್ತಿದ್ದಾರೆ. ಈಗ ಅವರಿಗೆ ಹಿಂದುತ್ವದಿಂದ ಹೊಟ್ಟೆ ತುಂಬುವುದಿಲ್ಲ, ಅಕ್ಕಿಯಿಂದ ಹೊಟ್ಟೆ ತುಂಬುವುದು ಅಂತ ಗೊತ್ತಾಗಿದೆ. ಅಕ್ಕಿಯಿಂದ ಹೊಟ್ಟೆ ತುಂಬುವುದು, ನಮಗೆ ಯಾವ ಸರ್ಕಾರ ನಮಗೆ ಸಹಾಯ ಕೊಡ್ತದೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಏನೋ ಗ್ಯಾರಂಟಿ ಬಗ್ಗೆ ಇವರಿಗೆ ಈಗ ಇದು ಹೇಳಿ, BJP ಅವರು ಹೇಳಿ, ನಮಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ ಗ್ಯಾರಂಟಿ ಬೇಡ, ನಾವು ಬಿಟ್ಬಿಡ್ತೇವೆ ಹೇಳಿ. ಗ್ಯಾರಂಟಿಯನ್ನು ಟೀಕಿಸುವವರು ಇವರ ರಾಜ್ಯದಲ್ಲಿ ಎಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಬೀಸ್. ಇವರು ಕೂಡ ಅಧಿಕಾರಕ್ಕೆ ಬಂದದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅದೇ ರೀತಿಯಲ್ಲಿ. ದೆಹಲಿಯಲ್ಲಿ ಏನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು ಅನ್ನೋದು ಗೊತ್ತಿದೆ.
ಇಲ್ಲಿ ಕೊಟ್ಟದ್ದನ್ನ ಟೀಕಿಸ್ತಾರೆ. ಹೇಳಿ, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಬಾರ್ದು. ನಮ್ಗೆ 2,000 ರೂಪಾಯಿ ಬೇಡ, ಬಸ್ಸಲ್ಲಿ ಟಿಕೆಟ್ ತೆಗಿತೇವೆ, 5 kg ಅಕ್ಕಿ ಬೇಡ, ಕರೆಂಟ್ ಬಿಲ್ ಕಟ್ತೇವೆ, ನಮ್ಮ ಯುವಕರಿಗೆ ನೀವು ಮಾಸಾಶನ ಕೊಡಬೇಡಿ ಹೇಳಿ, ಡಿಕ್ಲೇರ್ ಮಾಡಲಿ. ಅದು ಮಾಡಿದ್ರೆ ಸರಿ. ಇದು ಏನಿಲ್ಲ, ಗ್ಯಾರಂಟಿ 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 24 ಗಂಟೆ ಕೂಡ ಗ್ಯಾರಂಟಿ ಇದೆ ಧ್ಯಾನ. ಇವರ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಇವ್ರಿಗೆ ಗೊತ್ತಿದೆ. ಒಂದು 25 ಜನ ಹೊಡ್ಕೊಳ್ತಾ ಇದ್ದಾರೆ. ಈಗಲೇ ಸರ್ಕಾರ ಇಲ್ಲ, 66 ಜನ ಇದ್ದಾರೆ, ಮುಖ್ಯಮಂತ್ರಿಯ ನಾನು ಅಂತ ಹೇಳ್ತಾ ಇದ್ದಾರೆ. ಏನು ಹುಚ್ಚರು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಸನ್ಮಾನ್ಯ ವೇದವ್ಯಾಸ ಕಾಮತ್ರ ಮೇಲೆ FIR ಆಗಿದೆ. ಕಾನೂನು ಕ್ರಮವನ್ನು ಪೊಲೀಸರು ಕೈಗೊಳ್ಳಬೇಕು, ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಪೊಲೀಸ್ ಇಲಾಖೆಯವರ ಹತ್ರ ಸನ್ಮಾನ್ಯ ಪದ್ಮರಾಜರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದ ಪ್ರಕರಣದಲ್ಲಿ ನಾವೆಲ್ಲ ಹಾಸ್ಪಿಟಲಲ್ಲಿ ಇರುವಂಥ ಸಂದರ್ಭ ಸುಮಾರು 1 ಗಂಟೆಯ ನಂತರ ಅಲ್ಲಿ ಬಿಜೆಪಿಯ 10-50 ಬೆಂಬಲಿಗರೊಂದಿಗೆ ಮಣಿ ಎಂಬ ವ್ಯಕ್ತಿಯನ್ನು ತಂದಲ್ಲಿ ಅಡ್ಮಿಟ್ ಮಾಡಿದ್ರು. ಆ ನಂತರ ಅಡ್ಮಿಟ್ ಮಾಡಿದ ನಂತರ ಅಲ್ಲಿ ಚಿಕ್ಕ ಪುಟ್ಟ ನಮ್ಮ ಚಕಮಕಿ ಎಲ್ಲ ಆಯ್ತು. ನಿನ್ನೆ ಶಕ್ತಿನಗರದಲ್ಲಿ ನಮ್ಮ ಬೆರಳೆಣಿಕೆಯ ಕಾರ್ಯಕರ್ತರಿದ್ದದ್ದು, ಒಂದು 10 ಜನ ಇರ್ಬೋದು, ಅವರು 100 ಜನ ಮೇಲೆ ಇದ್ರು ಅಂತ ಸುಳ್ಳು ಅಟ್ರಾಸಿಟಿ ಕೇಸನ್ನಲ್ಲಿ ದಾಖಲಿಸಿದ್ದಾರೆ. ಅದರ ವಿಚಾರವಾಗಿ ನಾಳೆ ಬೆಳಿಗ್ಗೆ 11 ಗಂಟೆ ನಾವು ಕದ್ರಿ ದೇವಸ್ಥಾನಕ್ಕೆ ತೆರಳ್ತೇವೆ. ಇಲ್ಲಿಂದ ಸತ್ಯ ಪ್ರಮಾಣ ಮಾಡಲಿಕ್ಕೆ ವೇದವ್ಯಾಸ ಕಾಮತ್ ಹಾಗೂ ಮಣಿ ಅವರು ಬರ್ಬೇಕಂತ. ನಮಗೆ ದೇವರ ಮೇಲೆ ನಂಬಿಕೆ ಇದೆ, ದೇವರು ನಾವು ಕೂಡ ನಮ್ಮವರು. ಭಜನಾ ಮಂದಿರದಲ್ಲಿ ನಾವು ಕೂಡ ಅಲ್ಲಿ ದೇವಿಗೆಯನ್ನು ಕೊಟ್ಟಿದ್ದೇವೆ, ದೇವರ ಮೇಲೆ ನಂಬಿಕೆ ಇದೆ ನಮಗೆ, ನಾವು ಕೂಡ ಅಲ್ಲಿ ಹೋಗಿದ್ದೇವೆ. ಆದ್ರಿಂದ ವೇದವ್ಯಾಸ ಕಾಮತ್ ಅವರು ಕೂಡ ಅಲ್ಲಿ ಆ ಜಾಗಕ್ಕೆ ಬರಬೇಕು, ಮಣಿಯವರನ್ನು ಕೂಡ ಕರ್ಕೊಂಡು ಬರಬೇಕು. ಅಟ್ರಾಸಿಟಿ ನೀವು ಯಾವ ರೀತಿ ದಲಿತ ನಿಂದನೆ ಮಾಡಿದ್ದೀವಿ, ದಲಿತ ಅಲ್ಲೇ ಮಾಡಿದ್ದೇವೆ ಏನಂತ ಹೇಳಿ ಅವರ ಪ್ರಾಮಾಣೀಕರಿಸಬೇಕಂತ ಹೇಳಿ ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಈ ವಿಚಾರವನ್ನು ತಿಳಿಸಿದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.